ನಾನೊಂದು ವೇರಿಯಬಲ್ ಎ ಅಂತ ಬರೆದೆ ಅಂತ ಇಟ್ಕೊಂಡು ಈ ಎನ ನಾನು ಐ ಕ್ಯಾನ್ ಆಡ್ ಇಟ್ ಟು ಅನದರ್ ಎ. ಐ ಕ್ಯಾನ್ ಆಡ್ ಇಟ್ ಟು ಅನದರ್ ಎ. ಸೊ ಈ ಥರ ನಾನು ಆ್ಯಡ್ ಮಾಡಿದಾಗ ನಾನು ಏನು ನಿಂತ್ಕೋತೀನಿ ಅಂತಂದರೆ ಈ ಪ್ರಕ್ರಿಯೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಹೇಗೆ ಏನು ಬೆಲೆ ಕೊಟ್ಟಿದ್ನೋ ನೆಕ್ಸ್ಟ್ ಅದನ್ನು ಕೂರ್ಬೇಕಾದ್ರೆ ಆ ಹೇಗೆ ಅದೇ ಬೆಲೆ ಇದೆ. ದಟ್ ಮೀನ್ಸ್ when I am performing a task on a variable, value of the variable does not change. It may be any value. But on assumption ಮಾಡ್ಕೊಂತೀವಿ ಏನಂತ ಅಲ್ಲಿ ನಂಬರ್ ಅಲ್ಲಿ ಏನು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. When I add two numbers, the numbers will be representing same unit of measure of the same quantity ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಹೌದಾ? ಅದೇ ಥರನೇ ಇಲ್ಲಿ ವೇರಿಯಬಲ್ ಏನು ಅಸ್ಯೂಮ್ ಮಾಡ್ಕೊತೀನಿ, ಇನ್ನೊಂದು ಎಕ್ಸ್ಟೆನ್ಷನ್ ಮಾಡ್ಕೊಂಡೆ ನಾನು ಅಲ್ಲಿ ಸೇಮ್ ಯೂನಿಟ್ ಆಫ್ ಮೆಷರ್ ಆಫ್ ಸೇಮ್ ಕ್ವಾಂಟಿಟಿ ಅಂತ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಏನು such a value will not change of the variable when I am performing the operation. Okay, ಇಲ್ಲಿ a ಒಂದು ಬೆಲೆ ಕೊಟ್ಬಿಟ್ಟು ಆಡ್ ಮಾಡೋ a ಗೆ ಇನ್ನೊಂದು ಬೆಲೆ ಕೊಡಕ್ಕಾಗಲ್ಲ. a ಅಂತ ಬರೆದ್ರೆ the value of a whatever I give will remain the same when I am performing an operation. So a plus a ಈಗ ನೋಡಿ ಇಲ್ಲಿ 2 plus 2 ಗೆ ಡೆಫಿನೆಟ್ ವ್ಯಾಲ್ಯೂ ಇತ್ತು, ಅದರಿಂದ ನಾನು 4 ಅಂತ ಬರೀತಿದ್ದೆ. ಬೇಸಿಕಲಿ ಅದೇನು 2 of 2 ಅಂತ, ಹೌದಾ? 2 of 2 ಅಂತ. ಸೊ ಇಲ್ಲಿ ಏನಲ್ಲಿ ನನಗೆ ಡೆಫಿನೆಟ್ ಗೊತ್ತಿಲ್ವಲ್ಲ, ಆದ್ದರಿಂದ ಐ ಹ್ಯಾವ್ ಟು ರೈಟ್ ಇಟ್ ಆಸ್ 2 of a. ಸೊ ಆಫ್ ಅನ್ನೋದು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. 2 of a ಅಂತಂದ್ರೆ ಅರ್ಥ ಏನು, ಇಲ್ಲಿ 2 of 2 ಅಂತಂದ್ರೆ ಏನು ಬರೀತಿದ್ದೆ ನಾನು 2 into 2 ಅಂತ ಬರೀತಾ ಇದ್ದೆ. ಇಲ್ಲಿ ಅದೇ ತರ ನಾನು 2 into a ಅಂತ ಬರೆದ್ರೆ ಇದೊಂದು ಆಲ್ಫಾಬೆಟ್, ಇದು ಆಲ್ಫಾಬೆಟ್ ಎಕ್ಸ್ ತರ ಕಾಣಿಸುತ್ತೆ. ಅದೇ ಇಂಟುನ ಆಲ್ಫಾಬೆಟ್ ವೇರಿಯಬಲ್ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಆಲ್ಜಿಬ್ರಾದಲ್ಲಿ ಈ ಇಂಟು ಉಪಯೋಗಿಸೋದು. ಏನ್ ಮಾಡ್ತೀವಿ, ಆ ಇಂಟು ಉಪಯೋಗಿಸೋದಿಲ್ಲ. ಸೀದಾಗ ಏನ್ ಬರೀತೀವಿ, ಇಷ್ಟು ದೂರ ಬೇಡಪ್ಪ ನೀನು ಪಕ್ಕನೆ ಬಾ ಅಂತ ಹೇಳ್ಬಿಟ್ಟು 2a ಅಂತ ಬರೀತೀವಿ. ಗೊತ್ತಾಯ್ತಾ? So now when I write 2a, mind ಅಲ್ಲಿ ಏನು ಗೊತ್ತಿರಬೇಕು, this 2 of a ಅಂದ್ರೆ ಏನು, 2 is multiplying a. So now this is how we consider what is known as an algebraic term. ಇದಕ್ಕೆ ಏನಂತ ಕರೀತೀವಿ, algebraic term. So ಒಂದು algebraic term ಅಂತ ಬಂದ್ರೆ ಏನೇನಿರುತ್ತಪ್ಪ ಅಂದ್ರೆ ಇದ್ರ ಹಿಂದೆ ಸೈನ್ ಇರುತ್ತೆ. ಒಂದು ಪ್ಲಸ್ ಏನು ಸೈನ್ ಹಾಕ್ತಾರೆ, ಪ್ಲಸ್ ಅಂತ. ಇದು ನ್ಯೂಮರಿಕಲ್ ಅಂದ್ರೆ ಎಷ್ಟಿದೆ ಅದು, ಹೌ ಮೆನಿ ಸಚ್ ವೇರಿಯಬಲ್ಸ್ ಆರ್ ದೇರ್ ಅಂತ ಹೇಳ್ತಾರ ಈ ನಂಬರು. ಇದನ್ನ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತೀವಿ. ಏನಂತೀವಿ ಇದಕ್ಕೆ, ಹೌ ಮೆನಿ ಆಫ್ ದಟ್ ಎ, ಹೌ ಮೆನಿ ಆಫ್ ದಿ ವೇರಿಯಬಲ್ ಅದು ಬೇಕು ನಮಗೆ. ಬರೀ ವೇರಿಯಬಲ್ ಬರೋದಾಗಲ್ಲ, ಯಾಕಂದ್ರೆ ಈ 2 into 2 is 4 ಅಂದ್ರೆ 4 ಅಲ್ಲಿ ಒಂದು ಫ್ಯಾಕ್ಟರ್ 2 ಇದೆ. there are 2 2s ಅನ್ನೋದು ಮೈಂಡ್ ಬಂದ್ಬಿಟ್ಟು ಇದು ವೇರಿಯಬಲ್ ಅಲ್ಲಿ ಬರಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು ಯಾವಾಗಲೂ we will attach with a numerical coefficient. ಆದ್ದರಿಂದ ಬರೀ a ಅಂತ ಬರೆದ್ರೆ ಎಷ್ಟು a ಅಂತ ಅದು 1a. ಆ 1 ಅನ್ನು ಬರಿತಾ ಕೂತ್ಕೊಳ್ಳೋಣ ನಾವು. ಒಂದ್ಸತಿ ಬರೆದ್ಬಿಟ್ರೆ ವಾಲ್ ಪ್ಲಸ್ ಇದೆ, ಅದು ಇಟ್ ಇಸ್ ಮಲ್ಟಿಪ್ಲೈಡ್ ಬೈ ಅನ್ನೋದೆಲ್ಲ ಮೈಂಡಲ್ಲಿ ಇರುತ್ತೆ. ಓಕೆ, ಆಲ್ ದೋಸ್ ಥಿಂಗ್ಸ್ ಯು ಶುಡ್ ಬಿ ಮೈಂಡ್. ಇದು ಅಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ನಾವು ಈ a ಇದೆಯಲ್ಲ ಇದನ್ನ ಇಂಟು a ಅಂತ ಮಾಡಿದ್ರೆ ನೋಡಿ ಏನಾಗುತ್ತೆ, ಇಲ್ಲಿ 2 into 2 ಅಂತಂದ್ರೆ ಏನಾಗುತ್ತೆ 4 ಅಂತ ಬರೆಯಬಹುದು. ಇದನ್ನ ನಾನು ಇಂಡೆಕ್ಸ್ ನ ಉಪಯೋಗಿಸಿ ಏನು ಬರೆಯಬಹುದು, ಹಾಗೇನೇ a into a ಅಂತ ಬರೆದ್ರೆ ಅಂತ ಬರೀತೀವಿ. ಅಂದ್ರೆ I can raise the power of a variable as any number. That means when I raise the power, what does it mean? It is repeated multiplication by the same variable. It is repeated multiplication by the same variable. So the number of times it is multiplied is shown by, it is known as index. ಏನಂತಿದಕ್ಕೆ index. ಇನ್ನೊಂದು ಪದ ಏನು ಉಪಯೋಗಿಸ್ತೀವಪ್ಪ ಅಂದ್ರೆ ಆಲ್ಜಿಬ್ರಾದಲ್ಲಿ ಡೈಮೆನ್ಷನ್ ಅಂತೀವಿ. ಏನಂತಿದಕ್ಕೆ dimension. So a is raised to the second power ಅಂತಂದ್ರೆ this is a term of second dimension ಅಂತ. a is raised to the power 2 ಅಂತಂದ್ರೆ ಏನಂತ, a squared ಅಂತ ಅದನ್ನ ಕರಿತೀವಿ. ಅದಕ್ಕೊಂದು ಅರ್ಥ ಏನು ಮಾಡ್ಕೋಬೇಕು, ಓ ಇಟ್ ಇಸ್ ಎ ವೇರಿಯಬಲ್ ಆಫ್ ಸೆಕೆಂಡ್ ಡಿಗ್ರಿ ಅಥವಾ ವೇರಿಯಬಲ್ ಆಫ್ ಸೆಕೆಂಡ್ ಡೈಮೆನ್ಷನ್. ಸೊ ಡಿಗ್ರಿ ಡೈಮೆನ್ಷನ್ ಅಂತ ಕರಿತೀವಿ.
ಇದಕ್ಕೆ ನಾವು ಇಂಡೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಪದ ಏನು ಅಂದ್ರೆ ಇನ್ನೊಂದು ಪದ ಏನಪ್ಪ ಅಂದ್ರೆ ಇದಕ್ಕೆ ಎಕ್ಸ್ಪೋನೆಂಟ್ ಅಂತ. ಏನಂತ ಇದಕ್ಕೆ ಕನ್ನಡ ಮೀಡಿಯಂನವರು ಈ ಪದಗಳನ್ನ ದಯವಿಟ್ಟು ಕಲ್ತ್ಕೊತಾ ಹೋಗಿ. ಗೊತ್ತಾಯ್ತನಪ್ಪ? ಹೇಗಾತ ಎರಡು ಅಂತಂದ್ರೆ ಗೊತ್ತಾವಡೆ ಅಂತ ಬೇಕಾಗಿಲ್ಲ. ಅಂದ್ರೆ ನಾನು ಅದನ್ನ ಹಾಕೋತಾ ಇಲ್ಲ, ಅದೇ ತರ ಹೇಳ್ತಾ ಹೋಗ್ತಾ ಇನ್ನೇನೋ ಆಗೋಗ್ಬೇಕು. ಅದಕ್ಕೋಸ್ಕರ ನಾವು ಎ ಸ್ಕ್ವೇರ್ಡ್ ಅಂತ ಉಪಯೋಗಿಸೋಣ. ಎ ಸ್ಕ್ವೇರ್ಡ್ ಪ್ಲಸ್ ಎ ಸ್ಕ್ವೇರ್ಡ್ ಕೂಡೋದು ಆ ಥರ ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ಈ ಪದಗಳನ್ನ ಕಲ್ತ್ಕೊತಾ ಬನ್ನಿ. ಇಂಡೆಕ್ಸ್, ಎಕ್ಸ್ಪೋನೆಂಟ್. ಬಿಕಾಸ್ ನೆಕ್ಸ್ಟ್ ಯಾವ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕ್ಯಾಲ್ಕುಲಸ್ ನಲ್ಲಿ ಬಂದಾಗ ಅದಕ್ಕೆ ಕನ್ನಡ ಬರೆಯೋಕ್ಕಾಗಲ್ಲ. ಗೊತ್ತಾಯ್ತನಪ್ಪ? ಸೊ ಎಕ್ಸ್ಪೋನೆಂಟ್ ಅನ್ನೋದು ಮೈಂಡಲ್ಲಿ ಇಲ್ಲಿಂದನೇ ಗೊತ್ತಾಗ್ತಾ ಇದೆ. ಸೊ ಇಂಡೆಕ್ಸ್ ಎಕ್ಸ್ಪೋನೆಂಟ್ ಅಂತ ಬರ್ದಂಗೆ ದಿಸ್ ಈಸ್ ಟರ್ಮ್ ಆಫ್ ಸೆಕೆಂಡ್ ಡಿಗ್ರಿ ಆರ್ ಟರ್ಮ್ ಆಫ್ ಡೈಮೆನ್ಷನ್ 2 ಅಂತ ಅನಿಲಿಟಿಕಲ್ ಜಾಮೆಟ್ರಿನಲ್ಲಿ ಬರ್ಬೇಕಾದ್ರೆ ಅವಾಗೆಲ್ಲ ಬರ್ತಾ ಇತ್ತು. ಈ ಡೈಮೆನ್ಷನ್ ಅಂದ್ರೆ ಏನು, ಆ ಥರದ 1 ಡೈಮೆನ್ಷನ್ ಮೆಷರ್, 2 ಡೈಮೆನ್ಷನ್ ಮೆಷರ್, 3 ಡೈಮೆನ್ಷನ್ ಮೆಷರ್ ಇಂಥದ್ದೆಲ್ಲ ಬರುತ್ತೆ. ಸೊ ಈ ಪದ ಎಲ್ಲ ಇಲ್ಲಿಂದ ಶುರು ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಲರ್ನಿಂಗ್ ಆರ್ ಬಿಲ್ಡಿಂಗ್ ನಾಲೆಡ್ಜ್ ಆನ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಆಲ್ಜಿಬ್ರೈಕ್ ಟರ್ಮ್. ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಆಲ್ಜಿಬ್ರೈಕ್ ಟರ್ಮ್. ಈಗ ನೋಡಿ, ನೀವು ಸ್ವಲ್ಪ ದೊಡ್ಡ ಬರೀತೀವಿ. -3/4 x² y⁴ ಅಂತ ಬಂತು. ಏನಂತ ಬಂದ್ರೆ ಈಗ ಏನಾಗುತ್ತೆ? ಏನಾಗಲಿಲ್ಲ. ದಿಸ್ ಇಸ್ ಆಲ್ಸೋ ಎ ಟರ್ಮ್. ಯಾಕೆ ಟರ್ಮ್ ಅಂತೀವಿ ಅಂತಂದ್ರೆ ಇಲ್ಲಿ ಹೌ ಮೆನಿ ವೇರಿಯೇಬಲ್ಸ್ ಅಂದ್ರೆ 3 ವೇರಿಯೇಬಲ್ಸ್. x ಇದೆ, y ಇದೆ, a. So that means a term can have a sign, a numerical coefficient which can be any type of number. It can be what? Integer, it can be a fraction, it can be a decimal. ಏನು ಬೇಕಾದ್ರೆ ಆಗ್ಬೋದು. So 3/4 ಅಷ್ಟು ಇದಿದೆ ಅಂತ ಹೇಳ್ತಾರೆ. Now the quantity is a product of 3 variables. It's a product of 3 variables. So ಈ ತರ ಬರೆದಾಗ this represents -1. ಈಗ ಇಂಟು ಅಂತ ಹಾಕಲ್ಲ ನಾವು. ಈ ತಕ್ಷಣ ಜ್ಞಾಪಕ ಬರೋಕ್ಕೋಸ್ಕರ ಇನ್ನೊಂದು ಚುಕ್ಕೆ ಹಾಕ್ತೀವಿ. ಚುಕ್ಕೆ ಹಾಕೊಂಡು ಇದು ನೆಕ್ಸ್ಟ್ ಏನಿದು ಇಂಟು 3/4 ಅಂತ. ಯಾವಾಗಲೂ ಸೈನ್ ಇದ್ದಾಗ ಸೈನ್ ಇಂಟು 1 ಅಂತ. ಪ್ಲಸ್ ಇದ್ರೆ +1, ಮೈನಸ್ ಇದ್ರೆ -1 ಇಂಟು 3/4 ಅಂತ ಹಾಕೊಂಡು ಮತ್ತೆ ಇಂಟು ಹಾಕೊಂಡು x² ಮತ್ತೆ ಇಂಟು ಹಾಕೊಂಡು y ಮತ್ತೆ ಇಂಟು ಹಾಕೊಂಡು ಕೆಲಸತ್ತೆ ಈ ಕಂಪ್ಯೂಟರ್ ಸಿಸ್ಟಮ್ ಹೋಗ್ಬಿಟ್ಟು ತಲೆ ಹೋಗ್ಬಿಟ್ರೆ ಸಿಟ್ ಮಾಡ್ಕೊಂಡು ಬರ್ತಾರೆ. ಎಲ್ಲ ಸಾಫ್ಟ್ವೇರ್ಗಳು ಹಾರ್ಡ್ ಟಾಸ್ಕ್ ಕೊಡ್ತವೆ ಅಂತ ಹೇಳ್ತೀವಿ ನಾವು. ಇಲ್ಲೊಂದು ಇಂಟು ಹಾಕೊಂಡ್ರೆ ನೆಕ್ಸ್ಟ್ ಅಂದ್ರೆ ಅರ್ಥ ಏನು ಹೇಳಿ? ಈಗ ಜನರಲ್ ಡೆಫಿನೇಷನ್ ಆಫ್ ಆಲ್ಜಿಬ್ರಾಯಿಕ್ ಟರ್ಮ್. An algebraic term is a multiple of. Algebraic term is what? Is a multiple. ಈಗ ನಾನು ಪ್ರಾಡಕ್ಟ್ ಅಂತ ಉಪಯೋಗಿಸ್ತಿಲ್ಲ, ಇನ್ನೊಂದು ಪದ ಉಪಯೋಗಿಸಿದೆ. ಏನು ಉಪಯೋಗಿಸಿದೆ? ಮಲ್ಟಿಪಲ್. ಮಲ್ಟಿಪಲ್ ಅಂತ ತಕ್ಷಣ ಏನು ಮೈಂಡಿಗೆ ಬರಬೇಕು? ಇಸ್ ಡಿವಿಸಿಬಲ್. ಮಲ್ಟಿಪಲ್ ಅಂತ ತಕ್ಷಣ ಏನು ಬರಬೇಕು ಮೈಂಡಿಗೆ? ಬೈ ವಾಟ್? ಬೈ ಇಟ್ಸ್ ಫ್ಯಾಕ್ಟರ್ಸ್. Multiple is divisible by its factors. So algebraic term is a multiple of factors formed by sign, numerical coefficient and the variables of different power. Variables of different power. This is algebraic term. So an algebraic term is what? Is a multiple. Purple. The ball first term for what is an algebraic term. So algebraic term. ನಿನ್ನೆ ಇವ್ರಿಗೆ ನೋಟ್ಸ್ ಕಳಿಸ್ತೀನಿ ಅಂದರೆ ಬರೆದಿದ್ದು algebraic term
is a multiple. ಒಂದೇ ಎ ಅಂತ ಬರೆದಾಗ there is only one variable ಅಂತ, but still it is a multiple. One factor ಅಂತ. The multiple of sin number and different variables of different index values of different index values ಅನ್ನು ಬರೆಯಬಹುದು. ಈಗ ನಾವು different dimensions ಏನಂತೀವಿ, different dimensions. ಇದು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು, ಯಾವಾಗಲೂ. ಯಾಕಂದ್ರೆ ಆಲ್ಜಿಬ್ರಾಯಿಕ್ ಟರ್ಮ್ ಅಂತ ಏನು ಅಂತ ಗೊತ್ತಾದ್ರೆ ಲೈಕ್ ಟರ್ಮ್ ಅನ್ನೋದು ಏನು ಗೊತ್ತಾಗುತ್ತೆ. ಲೈಕ್ ಟರ್ಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆಲ್ಜಿಬ್ರಾದಲ್ಲಿ ಕೂಡು ಕಳೆದು ಮಾಡ್ಬೇಕಾದ್ರೆ ನಾವು ಯಾವ ಟೈಪ್ ಟರ್ಮ್ ಅವನ್ನ ಮಾತ್ರ ಕೊಡಬಹುದು. ಆಯ್ತಾ? ಈಗ ನೋಡಿ, ಲೈಕ್ ಟರ್ಮ್ ಅಂತಂದ್ರೆ ನಾವು ಈ ಕೋಎಫಿಷಿಯಂಟ್ ಸೈನ್ ಇದನ್ನೆಲ್ಲ ಕನ್ಸಿಡರ್ ಮಾಡೋಣ. ಕೋಎಫಿಷಿಯಂಟ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಮತ್ತು ಸೈನ್ ಕನ್ಸಿಡರ್ ಮಾಡೋಣ. We will focus only on the variables. Focus only on variables. So, ಈ -3/4 ಇದೆಯಲ್ಲ, -3/4 x squared. ಸೊ ಇದಕ್ಕೆ ಒಂದು ನಿಮಿಷ, ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್ ಈಗ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಬೇಕಾಗಿರೋದು ಕಾನ್ಸೆಪ್ಟ್ ಆಫ್, ಇದು ಕಾನ್ಸೆಪ್ಟ್ ಆಫ್ ಟರ್ಮ್ ಆಯಿತು. ಇದು ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್. ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್ ಅದು ಕರೆಕ್ಟಾಗಿ ಬರಬೇಕು. ಅದು ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್. ಈಗ ನೋಡಿ, -3/4 x square y a cube ಈ ತರ ಇದ್ದಾಗ ಎಲ್ಲ ಒಂದು ಇನ್ನೊಂದನ್ನು ಮಲ್ಟಿಪ್ಲೈ ಮಾಡ್ತಾ ಇದೆ, ಒಂದು ಇನ್ನೊಂದನ್ನ ಮಲ್ಟಿಪ್ಲೈ ಮಾಡ್ತಾ ಇದೆ. ಈಗ ಇನ್ನೊಂದು 1.56 x squared y a cube ಅಂತ ಬರೀತೀವಿ. 1.56 x squared y a cube. ಇನ್ನೊಂದು -3/4 x y cube a squared ಅಂತ ಬರೀತೀವಿ. x y cube a squared ಅಂತ ಬರೀತೀವಿ. ಈಗ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಏನಾದ್ರು ಇರಲಿ ಪರವಾಗಿಲ್ಲ. 1a ಅಂತಿದ್ದು ಇನ್ನೊಂದು 2a ಅಂತಿದ್ರೆ ಒಂದು ಬೆಂಡೆಕಾಯಿ ಇನ್ನೊಂದು 2 ಬೆಂಡೆಕಾಯಿ ಅಂದ್ರೆ ದೇ ಆರ್ ದಿ ಸೇಮ್ ನೇಚರ್ ಅಂತ. ಸೊ ಕೋಎಫಿಷಿಯಂಟ್ ಇಂಪಾರ್ಟೆಂಟ್. ಆದ್ರೆ ಇವರು ಇವರೇನು ಬೆಂಡೆಕಾಯಿ ಮಾಡ್ತಾ ಇದ್ದಾರೆ, ಬದನೆಕಾಯಿ ಹೂಕೋಸ ಅಂತ ಗೊತ್ತಾಗಬೇಕು. ಆಯ್ತಾ? ಅದೇ ತರ ಇರಬೇಕು ಅಂತಂದ್ರೆ ನೋಡಿ, ಇಲ್ಲಿ ಎಕ್ಸ್ ವೈ ಎ 3 ವೇರಿಯೇಬಲ್ ಇದೆ, ಹೌದಾ? ಇದರಲ್ಲೂ ಎಕ್ಸ್ ವೈ ಎ 3 ವೇರಿಯೇಬಲ್ ಇದೆ. ಪರವಾಗಿಲ್ಲ, 3 ವೇರಿಯೇಬಲ್ ಒಬ್ಬರೇ ಇದ್ರೆ ಸೇಮ್ ಅಂತ ಅನ್ಕೊಳಕ್ಕಾಗಲ್ಲ ನನಗೆ. I have to check the index. I have to check the index. So same variable rise to the same power, same respective power ಅಂತ. ಸೇಮ್ ಪವರ್ ಅಂದ್ಬಿಟ್ಟು ಇಲ್ಲಿ 2 1 3 ಇದೆ ಅಂತ ಹೇಳ್ಬಿಟ್ಟು ನಾನು xy ಸ್ಕ್ವೇರ್ಡ್ a ಕ್ಯೂಬ್ ನೋಡಿ 1 3 2 ಇಲ್ಲಿ 1 3 2 ಇದೆ ಅಂತಂದ್ರೆ ಸೇಮ್ ಪವರ್ ಅಂತ ಆಗೋದಿಲ್ಲ. ಸೇಮ್ ವೇರಿಯೇಬಲ್ ರೇಸ್ ಟು ದಿ ಸೇಮ್ ರೆಸ್ಪೆಕ್ಟಿವ್ ಪವರ್. ಅದಕ್ಕೆ ಏನೇನು ಪವರ್ ಇತ್ತು ಅದಲ್ಲೇ ಇನ್ನೊಂದರಲ್ಲೂ ಇರ್ಬೇಕು. ಅವಾಗ ಏನಾಗುತ್ತೆ, ವಿ ಕಾಲ್ ಇಟ್. ಸೊ ಈಗ ಇದನ್ನ ನೋಡ್ಬಿಟ್ಟು ಹೇಳಿ ಯಾವ್ಯಾವ ಲೈಕ್ ಟರ್ಮು. ಇದು ಇದಕ್ಕೆ ಫಸ್ಟ್ ಟರ್ಮ್ ಅಂತೀವಿ, ಇದಕ್ಕೆ ಸೆಕೆಂಡ್ ಟರ್ಮ್ ಅಂತೀವಿ, ಇದಕ್ಕೆ ಥರ್ಡ್ ಟರ್ಮ್ ಅಂತೀವಿ ಅಂತ ಇಟ್ಕೊಳ್ಳಿ. ಸೊ ಯಾವ್ಯಾವ್ದು ಟರ್ಮ್ ಲೈಕ್ ಇದೆ ಈಗ? ಫಸ್ಟ್ ಅಂಡ್ ಸೆಕೆಂಡ್. ಸೊ ಸೆಕೆಂಡ್ ಅಂಡ್ ಥರ್ಡ್, ಫಸ್ಟ್ ಅಂಡ್ ಥರ್ಡ್ ದೇ ಆರ್ ನಾಟ್ ಲೈಕ್. ನಾವು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಆಸ್ ಇನ್ ನಂಬರ್ಸ್, ಈ ನಂಬರ್ಸ್ ಆಡ್ ಆರ್ ಸಬ್ಟ್ರಾಕ್ಟ್ ಎಲ್ಲ ಮಾಡಬೇಕಾದ್ರೆ ರೂಲ್ ವಾಸ್ ದೇ ಶುಡ್ ರೆಪ್ರೆಸೆಂಟ್ ಸೇಮ್ ಯೂನಿಟ್ ಆಫ್ ಮೆಜರ್ ಆಫ್ ಸೇಮ್ ಕ್ವಾಂಟಿಟೀಸ್ ಅಂತ ಹೇಳಿದಂಗೆ
algebraic terms add ಮಾಡಬೇಕಾದ್ರೆ they should represent like terms. They should represent what? Like terms. You can only add and subtract like terms. Okay? So ಯಾಕೆ ಯಾವ್ದಕ್ಕೆ ಆ ಥರ ಮಾಡಬೇಕು ಅಂತಂದ್ರೆ ನೋಡಿ, ಸಪೋಸ್ ಯಾಕೆ ತಿಳ್ಕೊಂಡು x equals 1, y equals 2, a equals 3 ಅಂತಿದೆ. a equals 3. ಈಗ ನೋಡಿ x squared into y into a cube ಅಂತಂದ್ರೆ x ಗೆ ಎಷ್ಟು 1 square into y ಅಂದ್ರೆ ಎಷ್ಟು 2 into a cube ಅಂದ್ರೆ ಎಷ್ಟು 3 cube. So is equal to ಎಷ್ಟಾಯ್ತು 27. 27 ರಲ್ಲಿ 27 into 54 ಆಯ್ತು. ಅದೇನೇ x y cube a square ಮಾಡಿದ್ರೆ ಏನಾಗುತ್ತೆ ನೋಡಿ 1 2 cube ಇಲ್ಲಿ 3 ಎಷ್ಟಾಗುತ್ತೆ ನೋಡಿ ಇದು 8 ಆರ್ಲಿ ಸರಿ 8 ಮೂವತ್ತನೇ 72 ಎಷ್ಟಾಗುತ್ತೆ ಇದು 72. ನೋಡಿದ್ರಾ ಸೇಮ್ ವೇರಿಯೇಬಲ್ ಇದ್ರು ಡಿಫರೆಂಟ್ ಪವರ್ಸ್ ಆದ್ದರಿಂದ ಏನಾಯ್ತು, ಬಿಕಾಸ್ ಒಂದ್ಸತಿ ಆಡ್ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಫಸ್ಟ್ ಹೇಳಿದ್ದು ಆಡ್ ಮಾಡ್ಬೇಕಾದ್ರೆ ಕಲಿಬೇಕಾದ್ರೆ ಕೂಡಬೇಕಾದ್ರೆ ದಟ್ ಮೀನ್ಸ್ ವೆನ್ ಯು ಆರ್ ಪರ್ಫಾರ್ಮಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ ದಿ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ರಿಮೈನ್ಸ್ ಕಾನ್ಸ್ಟೆಂಟ್. ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಆ ಟೈಮಲ್ಲಿ ನಾವು ಅದನ್ನು ವೇರಿ ಮಾಡ್ತಾ ಕೂತ್ಕೊಳ್ಳೋದು. ಗೊತ್ತಾಯ್ತಾ? ಸೊ ಈ ಒಂದು ಲೆಕ್ಕದಲ್ಲಿ ಕೂಡು ಅಂತ ಕೊಟ್ಟರೆ ಇವಾಗ ಎಲ್ಲದಕ್ಕೂ ಒಂದೇ ವ್ಯಾಲ್ಯೂ ಹಾಕ್ತೀವಿ. ಒಂದೇ ವ್ಯಾಲ್ಯೂ ಹಾಕಿದಾಗ x squared y a cube gave 54 whereas xy cube a squared gave 72. Therefore these are not like terms. Therefore they are not like terms. Whereas ಇಲ್ಲಾಂದ್ರೆ ಇದು 1.56 times 54, ಇದು -345 times 54 ಅಂತ ಗೊತ್ತಾಯ್ತಾ? Therefore what is the most important like term ಅಂದ್ರೆ ಏನು? Like terms are terms of the same variable or multiples of the same variable. ಬಹಳ ಇಂಪಾರ್ಟೆಂಟ್ ಅಗೇನ್, ಯಾವಾಗಲೂ ಟರ್ಮ್ ಅನ್ನೋದು multiples of the same variables raised same variables of same respective dimensions of same respective ಅಂದ್ರೆ ಯಾರಿಗೆ ಎಷ್ಟು ಕಿರೀಟ ಇದೆ ಅವ್ರಿಗೆ ಅಷ್ಟೇ ಕಿರೀಟ, ಯಾರಿಗೆ ಎಷ್ಟು ಇಂಡೆಕ್ಸ್ ಇದೆ ಅಷ್ಟೇ ಅಂತ. ಸೇಮ್ ರೆಸ್ಪೆಕ್ಟಿವ್ dimensions. Sign and numerical coefficient can be ಏನು sign and numerical coefficient can be different. So like terms ಕನ್ಸಿಡರ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಓನ್ಲಿ ವೇರಿಯೇಬಲ್ಸ್ ನೋಡ್ತೀವಿ. ವೇರಿಯೇಬಲ್ ನೋಡ್ತೀವಿ, ಇಲ್ಲಿ multiple is formed by which variables? X, y and a. So there are 3 variables which are creating the multiple. ಸೊ ಆ 3 ವೇರಿಯೇಬಲಲ್ಲೂ ಪ್ರತಿ ವೇರಿಯೇಬಲ್ದು ಇಂಡೆಕ್ಸ್ ಏನಿದೆ ಅದೇ ಇಂಡೆಕ್ಸ್ ಇನ್ನೊಂದು ಟರ್ಮಲ್ಲೂ ಇದ್ದರೆ ಅವನು ಲೈಕ್ ಟರ್ಮ್. ಗೊತ್ತಾಯ್ತನಪ್ಪ? ಸೊ ನೋಟ್, ಭಾಳ ಇಂಪಾರ್ಟೆಂಟ್ ನೋಟ್ ಇದು. ಇಂಪಾರ್ಟೆಂಟ್ ಆದ ತಕ್ಷಣವೇ ಡೇಂಜರ್ ಸಿಗ್ನಲ್ ಹಾಕೊಂಡ್ಬಿಡ್ಬೇಕು. ಡೇಂಜರ್ ಅಂತಲ್ಲ, ಮರೆಯೋಂಗಿಲ್ಲ ಅಂತ. ಲೈಕ್ ಟರ್ಮ್ಸ್ only can be added or subtracted. Like terms only can be added or subtracted.
ಸೊ ಅಲ್ಲಿಗೆ ಇವಾಗ ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ ಅಂದರೆ ಹೆಂಗೆ ಮಾಡೋದು ಗೊತ್ತಾಯ್ತು ಇವಾಗ, ಹೌದಾ? ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಲೈಕ್ ಟರ್ಮ್ಸ್ ಇಟ್ಕೋತೀವಿ. ಆ ಲೈಕ್ ಟರ್ಮ್ಸನ್ನು ನಾವು ಈಗ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ವೈ ಸ್ಕ್ವೇರ್ಡ್ ಎ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್ ಎ ಕ್ಯೂಬ್ ಅಂತಂದರೆ ಹೌ ಮೆನಿ ಅಂದರೆ 2 ಅಂತ ಹೇಳ್ತೀವಿ. ಅಂದರೆ ಏನು ಮಾಡಿದ್ದೀವಿ? ವೆನ್ ವಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, we add and subtract the numerical coefficients of the like term. What do? We add and subtract numerical coefficients. ಈಗ ನೋಡಿ ಇಲ್ಲಿ ಪ್ರೊಸೀಜರ್ ಏನು ಅಡಿಷನ್ಗೆ? ಪ್ರೊಸೀಜರ್ ಫಾರ್ addition and subtraction of algebraic terms is to add and subtract numerical coefficients of the like terms. ಅದು ಇಂಪಾರ್ಟೆಂಟ್. ಟರ್ಮ್ಸ್ ಅಲ್ಲ, ವಾಟ್ ಟರ್ಮ್ಸ್? ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಆಫ್ ದಿ ಲೈಕ್ ಟರ್ಮ್ಸ್. ಸೊ ಇದರಲ್ಲಿ ಏನಂತ ಹೇಳ್ತೀವಿ? ಇವರೆಲ್ಲ ವೇರಿಯಬಲ್. ಇವರೇನಂತೀವಿ? ಇದನ್ನ ವೇರಿಯಬಲ್ಸ್. ಇವ್ರು ಯಾರಿವರು? ನ್ಯೂಮರಿಕಲ್ ಕೋಎಫಿಷಿಯೆಂಟ್. ಇದೇನಿದು? ಸೈನ್. ಸೊ ಇಷ್ಟು ಇರುತ್ತೆ. ಸೊ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಗೆ ಸೈನ್ ಪ್ಲಸ್ ಇದ್ದರೆ ಆ್ಯಡ್ ಮಾಡೋಂಥ, ಮೈನಸ್ ಇದ್ದರೆ ಏನು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಲ್ಲದ್ರೆ ಎಷ್ಟು ವ್ಯಾಲ್ಯೂ? ಬರೀ ಎಕ್ಸ್ ಸ್ಕ್ವೇರ್ಡ್ ವೈ ಎ ಕ್ಯೂಬ್ ಅಂತ ಬರೆದ್ರೆ 1. ಓಕೆ, ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ಇವಾಗ ಲೆಟ್ ಅಸ್ ನೌ ಸ್ಟಾರ್ಟ್ exercises on addition and subtraction. ಸರಿನಾ? ದೊಡ್ಡ ಹುಡುಗರು ಆಗ್ಬಿಟ್ಟಿದ್ರಲ್ಲ ನೀವೆಲ್ಲ, ದೊಡ್ಡ ಲೆಕ್ಕದಿಂದನೇ ಶುರು ಮಾಡೋಣ. ಸರಿನಾ? ದೊಡ್ಡ ಹುಡುಗರಿಗೆ